1947 ನಲ್ಲಿ ಎರಡು ಘಟನೆ ನಡೆಯಿತು. ಒಂದು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಇಟಲಿಯಲ್ಲಿರುವ ಮಾರನೆಲೋ ಎಂಬ ಸಣ್ಣ ಊರಿನಲ್ಲಿ ಫೆರಾರಿ ಎಂಬ ಬ್ರ್ಯಾಂಡ್ ಕೂಡ ಶುರುವಾಯಿತು. ಫೆರಾರಿಯ ಸ್ಥಾಪಕರ ಹೆಸರು ಬಂದು ಎನ್ಜೋ ಫೆರಾರಿ ಅಂತ. ಇವರು ಆಲ್ಫಾ ರೋಮಿಯೋ ಎಂಬ ಇಟಾಲಿಯನ್ ರೇಸಿಂಗ್ ಕಂಪನಿಯ ರೇಸ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದರು. ಆದರೆ 1939 ನಲ್ಲಿ ಇವರು ಆಲ್ಫಾ ರೋಮಿಯೋ ಎಂಬ ಕಂಪನಿಯನ್ನು ಬಿಟ್ಟು ಬಿಡುತ್ತಾರೆ. ಆ ನಂತರ 1947 ನಲ್ಲಿ ಫೆರಾರಿ ಎಂಬ ಕಂಪನಿಯನ್ನು ಸ್ಥಾಪಿಸುತ್ತಾರೆ. 1947 ನಲ್ಲಿ ಫೆರಾರಿ ಅವರ ಫಸ್ಟ್ ಕಾರ್ ಅನ್ನು ಲಾಂಚ್ ಮಾಡುತ್ತಾರೆ. ಅದಕ್ಕೆ 1.5 ಲೀಟರ್ V12 ಇಂಜಿನ್ ಇರುತ್ತೆ. ಎಸ್, ಜಸ್ಟ್ 1.5 ಲೀಟರ್ಗೆ V12 ಇಂಜಿನ್ ಅನ್ನು ಕೊಟ್ಟಿರ್ತಾರೆ. ಈ ಕಾರಿನ ಹೆಸರು ಬಂದು ಫೆರಾರಿ 125S ಅಂತ. ಈ ಕಾರಿಗೆ 118 bhp ಇರುತ್ತೆ ಅಂಡ್ ವಿತ್ ಟಾಪ್ ಸ್ಪೀಡ್ ಆಫ್ 210 km/h. ನಿಮಗೆ ನಂಬಕ್ಕಾಗುತ್ತಾ? ಈಗಿನ ಕಾಲದಲ್ಲೂ ಎಷ್ಟೊಂದು ಕಾರ್ಸ್ ನಮ್ಮದು ಇಂಡಿಯನ್ ಮಾರ್ಕೆಟಲ್ಲಿ 200+ ಕ್ರಾಸ್ ಮಾಡೋದಕ್ಕೆ ಆಗಲ್ಲ. ಆದರೆ ಫೆರಾರಿ ಅವರ ಮೊಟ್ಟ ಮೊದಲ ಕಾರ್ 1947 210 km/h ವೇಗವನ್ನು ಹೊಂದಿತ್ತು. ಕೊನೆಯದಾಗಿ ಎನ್ಜೋ ಫೆರಾರಿ ಅವರ ಫೇಮಸ್ ಕೋಟ್ ಇದೆ, ಐ ಡೋಂಟ್ ಸೆಲ್ ಕಾರ್ಸ್, ಐ ಸೆಲ್ ಡ್ರೀಮ್ಸ್ ಅಂತ. ನಿಮ್ಮಲ್ಲಿ ಫೆರಾರಿ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ.